ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ನಾವು ಊಟಿ ಟ್ರಿಪ್ಪು ಪಾರ್ಟ್ 2, ಅಂದರೆ ಸೆಕೆಂಡ್ ಡೇ ಮಂಗಳವಾರ. ನಾವು ಸೋಮವಾರ ಹೋಗಿದ್ದು 6th ಅಲ್ಲ, 7th ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಹೋಗಿದ್ದೆ ಪಾಯ್ಕಾರ ಬೋಟ್ ಹೌಸ್ ಅಂತ. ಅಲ್ಲಿ ಹೋಗಿದ್ವಿ. ಅಲ್ಲಿನೂ ಸಹ ಬೋಟಿಂಗ್ ಇದ್ದಿದ್ದು. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ನಾನು ತುಂಬ ವೀಡಿಯೋಸ್ ಎಲ್ಲ ಏನು ತೆಗಿಯೋಕ್ಕೆ ಹೋಗಿರಲಿಲ್ಲ, ಕೆಲವು ವೀಡಿಯೋಸ್ ಅಷ್ಟೇ ತೆಕ್ಕೊಂಡಿದ್ದು. ಇದು ಸಹ ಚೆನ್ನಾಗಿದೆ. ಏನಂದರೆ ಇದರಲ್ಲಿ ಇವಾಗೆಲ್ಲ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬೋಟು. ಅದರಲ್ಲಿ 2-3 ಅಷ್ಟೇ ಇದ್ದಿದ್ದು. ವೆಯ್ಟ್ ಮಾಡಬೇಕಾಗಿತ್ತು. ನಾವು 8 ಜನ ಇಲ್ಲ ಅಂದರೆ 4 ಜನ ಆ ಥರ ಹೋಗಬೇಕಾಗಿತ್ತು. ಪೆಟಲ್ದು ನಾವು ಲಾಸ್ಟು ವ್ಲಾಗಲ್ಲಿ ಹೇಳಿದ್ನಲ್ಲ, ಅದು ಹೋಗಿದ್ವಿ. ಅದಕ್ಕೆ ಹೋಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ನಾವು. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಪಾಯ್ಕಾರ್ ವಾಟರ್ ಫಾಲ್ ಅಂತ. ಅದು ಸ್ವಲ್ಪ ಅಂದರೆ ಅಲ್ಲಿ ಸ್ವಲ್ಪ ದೂರ ನಡೀಬೇಕು. ಹತ್ರನೇ ಇದೆ, ಏನು ತುಂಬ ದೂರ ಇಲ್ಲ. ಆದ್ರೂ ಎಲೆಕ್ಟ್ರಿಕ್ ಗಾಡಿ ಇದೆ. ಅದರಲ್ಲಿ ಒಬ್ಬರಿಗೆ ಒಂದು ಸೈಡ್ಗೆ 25, 2 ಸೈಡ್ ಅಂದರೆ 50 ರುಪೀಸು. ಅಲ್ಲಿ ಅದು ಸ್ಟೆಪ್ಸ್ ಇರೋದ್ರಿಂದ ಅಲ್ಲೇ ನಡೆದು ಸುಸ್ತಾಗುತ್ತೆ ಅಂತ ಎಲ್ಲರೂ ಆ ವೆಹಿಕಲಲ್ಲಿ ಹೋಗ್ತಾ ಇದ್ವಿ. ಅದೆಲ್ಲ ಗೌರ್ಮೆಂಟೇ ಟಿಕೆಟ್ ಎಲ್ಲ ಬುಕ್ ಮಾಡಿರ್ತಾರೆ. ಇದು ಅಷ್ಟೇ, ಒಳಗೆ ಎಂಟ್ರಿ 20 ರುಪೀಸು. ಇದು ಫಾಲ್ಸ್ ಏನಂದರೆ ನಾವು ಹೋದಾಗ ಅಷ್ಟು ಮಳೆ ಎಲ್ಲ ಇಲ್ವಂತೆ. ಡಿಸೆಂಬರಲ್ಲಿ ಮಳೆ ಬಂದಿದ್ದು, ಅದರಿಂದ ಫಾಲ್ಸಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿತ್ತು. ಬಿಸಿಲಿದ್ರೂ ನಮಗೆ ಚಳಿ ಥರ ಇದ್ದಿದ್ದರಿಂದ ಅಷ್ಟೇನು ನಮ್ಗೆ ಬಿಸಿಲು ಎಫೆಕ್ಟ್ ಆಗಲಿಲ್ಲ. ಅದನ್ನು ಸಹ ನಾವು ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಪೈನ್ ಫಾರೆಸ್ಟು. ಇದು ಸಹ ಊಟಿಲೇ ಇದೆ. ಇದು ಚೆನ್ನಾಗಿದೆ. ಇಲ್ಲೆಲ್ಲ ಫಿಲಮ್ ಶೂಟಿಂಗ್ಸು, ಫೋಟೋಸು, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ತೆಗಿತಾರೆ. ನಾವು ಬಂದಾಗ ಅಷ್ಟು ರಶ್ ಇರಲಿಲ್ಲ, ಚೆನ್ನಾಗಿತ್ತು. ನಾವಲ್ಲಿ ಕೆಲವು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ವಿ. ನೋಡಿ, ಇಲ್ಲಿ ಧೃತಿ ಕೆಲವು ಫೋಟೋಸ್ ತೆಗೆಸ್ಕೊತಾ ಇದ್ಲು. ಅಲ್ಲೇ ಲೇಕ್ ಥರ ಇದೆ, ಅಲ್ಲೂ ಸಹ ಬೋಟ್ ಇತ್ತು. ಆದರೆ ಅಷ್ಟು ಬೋಟ್ ಅಂದರೆ ಜಾಸ್ತಿ ಇಲ್ಲ, ಏನೋ ಒಂದೇ ಒಂದಿತ್ತು. ಮತ್ತು ಎಲ್ಲ ಕಡೆಯೂ ಹಾರ್ಸ್ ರೈಡ್ ಇತ್ತು. ಇಲ್ಲೂ ಸಹ ಹಾರ್ಸ್ ರೈಡ್ ಇತ್ತು. ಇವ್ರು ಇಷ್ಟಪಡಲಿಲ್ಲ ಹೋಗೋದಕ್ಕೆ. ಮತ್ತು ಅಲ್ಲಿ ಫೋಟೋ ತೆಗೆದು ಫ್ರೇಮ್ ಎಲ್ಲ ಹಾಕಿ ಕೊಡ್ತಾರೆ. ನಾವು ಅದೆಲ್ಲ ಏನು ತೆಗೆಸ್ಕೊಳ್ಳಿಲ್ಲ. ನಮ್ಮದೇ ಮೊಬೈಲಲ್ಲಿ ನಾವು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ಸಹ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನೋಡಿಕೊಂಡು ಮತ್ತು ನಮಗೆ ಊಟಕ್ಕೆ ಟೈಮ್ ಆಗಿತ್ತು. ಊಟ ಮಾಡೋಣ ಅಂದ್ಬಿಟ್ಟು ಯಾವುದಾದ್ರೂ ಒಳ್ಳೆ ಹೋಟೆಲ್ ಇದೆಯಾ ಅಂತ ಬಂದ್ವಿ. ಮತ್ತು ಇಲ್ಲಿ ಒಂದು ಹೋಟೆಲ್ ಇತ್ತು, ಡ್ರೈವರೇ ಬಿಟ್ಟರು. ಆದರೆ ನನಗೆ ಹೋಟೆಲ್ ಹೆಸರು ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಟೈಮ್ ತೊಗೊಂಡ್ರು ಊಟ ಕೊಡೋದಕ್ಕೆ. ಅಲ್ಲೆಲ್ಲ ಊಟ ಮಾಡ್ಕೊಂಡು ನೆಕ್ಸ್ಟ್ ಬಂದಿದ್ದು ದೊಡ್ಡ ಬೆಟ್ಟ ಪೀಕ್ ಅಂತ. ಇದು ಸಹ ಚೆನ್ನಾಗಿದೆ. ಇದು ಫಾಗ್ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಫುಲ್ ಫಾಗು ಕ್ಲೋಸ್ ಆಗಿಬಿಟ್ಟಿರುತ್ತೆ. ನಾವು ಆಲ್ರೆಡಿ ಬಂದಾಗ ಈವ್ನಿಂಗ್ ಹತ್ತತ್ರ ಅಂದರೆ ಲಂಚ್ ಎಲ್ಲ ಮುಗಿಸ್ಕೊಂಬಂದಿದ್ವಲ್ಲ, ಅದರಿಂದ ಸ್ವಲ್ಪ ಎಲ್ಲ ಫ್ರೀ ಆಗಿತ್ತು, ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೊಂದು ಪಾರ್ಕ್ ಇತ್ತು, ಅದ್ರ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ. ಇದು ಸಹ ಚೆನ್ನಾಗಿದೆ. ಅಲ್ಲಿನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದರೆ ಅಲ್ಲಿ ಎಲ್ಲ ಇವಾಗ ಗಿಡಗಳು ನಟ್ಟಿರೋದ್ರಿಂದ ಅಷ್ಟು ಫ್ಲವರ್ಸ್ ಎಲ್ಲ ಏನಿರಲಿಲ್ಲ. ನೋಡ್ಕೊಂಬಂದ್ವಿ. ಅದಾದಮೇಲೆ ಫುಲ್ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ನಾವು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಟೆಲ್ಗೆ ಬಂದ್ವಿ. ಊಟಕ್ಕೆ ನೈಟ್ ಅಂತ. ನಾವು ಇದ್ದಿದ್ದು ಹೋಟೆಲಲ್ಲಿ ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಇನ್ಕ್ಲೂಡ್ ಆಗಿದ್ದಿದ್ದು, ಡಿನ್ನರ್ ಆಗಿರಲಿಲ್ಲ. ಇಲ್ಲಿ ನೋಡಿ, ಇದೆಲ್ಲ ಪಿಕ್ಚರ್ಸು ಅಂದರೆ ಯಾವ್ಯಾವ ಊರಿಂದು ಪಿಕ್ಚರ್ಸ್ ಹಾಕಿ ಅದಕ್ಕೆ ಅಲ್ಲಿ ಏನು ಫೇಮಸ್ ಅದನ್ನು ಹಾಕಿದ್ರು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಕೊಡೈಕೆನಾಲ್ಗೆ ಹೋಗಬೇಕು. ಆವತ್ತೇ ಸಹ ನಾವು ಟಾಯ್ ಟ್ರೈನಲ್ಲಿ ಹೋಗಬೇಕಾಗಿತ್ತು. ಅದೇ ನೀಲಗಿರಿ ಮೌಂಟೇನ್ ಟ್ರೈನ್ ಅದು ಬುಕ್ ಮಾಡಿದರು ನಮ್ಮ ಡ್ರೈವರೇ. ಅದರಿಂದ ನಾವು ಬೇಗನೆ ಎದ್ದು 6:30ಗೆಲ್ಲ ರೆಡಿ ಆಗಬೇಕಾಗಿತ್ತು. 7:45ಗೇನೋ ಟ್ರೈನ್ ಇತ್ತು. ಅದಕ್ಕೋಸ್ಕರ ನಾವು ಬೇಗ ರೆಡಿಯಾಗಿ ಮತ್ತು ಇಲ್ಲಿ ಬಂದ್ವಿ. ಇದು ಸಹ ಊಟಿಲಿದೆ, ನೀಲಗಿರಿ ಮೌಂಟೇನ್ ಟಾಯ್ ಟ್ರೈನ್ ಅಂತೇಳಿ. ಇಲ್ಲಿ ಕೆಲವರೆಲ್ಲ ಟಿಕೆಟ್ ತೊಗೊತಾ ಇದ್ರು. ನಾವು ಮುಂಚೆನೇ ತೊಗೊಂಡಿದ್ದು. ಸೀಟ್ ಸಹ ನಂಬರ್ ಎಲ್ಲ ಇರುತ್ತೆ, ಯಾವ್ಯಾವ ಸೀಟಲ್ಲಿ ಕೂತ್ಕೊಬೇಕು ಅಂತ. ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ಅಲ್ಲಿ ಯಾರನ್ನೋ ಕೇಳಿದ್ವಿ, ಅವ್ರು ಹೇಳಿದ್ರು. ಅದಕ್ಕೂ ಮುಂಚೆ ಸ್ವಲ್ಪ ಫೋಟೋಸ್ ತೆಕ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋ ತೆಕ್ಕೊತಾ ಇದ್ವಿ. ಫೋಟೋ ಎಲ್ಲ ತಗೊಂಡಾದ್ಮೇಲೆ ತುಂಬ ಟೈಮ್ ಇತ್ತು. ಅಲ್ಲಿ ನಮ್ಮದು ಸೀಟ್ ಯಾವುದು ಅಂದ್ಬಿಟ್ಟು ಅಲ್ಲಿ ನಂಬರ್ ಇರುತ್ತೆ, ಅಲ್ಲಿ ಕೂತ್ಕೊಂಡ್ವಿ. ನಾವು ಯಾರೂ ಬರಲ್ಲ ಅಂದ್ಕೊಂಡ್ವಿ. ಬಂದಿದ್ದರು. ಅಲ್ಲೂ ಚೆಕ್ಕಿಂಗ್ಗೆ ಅಂತ ಬರ್ತಾರೆ TC, ಅವರು ಚೆಕ್ ಮಾಡಿದ್ರು. ಅದಾದಮೇಲೆ ಎಲ್ಲ ಕೂತ್ಕೊಂಡ್ವಿ. ಏನಂದರೆ ವಿಂಡೋ ಸೈಡ್ ಆದರೆ ಚೆನ್ನಾಗಿರುತ್ತೆ. ವಿಂಡೋ ಇಲ್ಲ ಅಂದರೆ ಆ ಟ್ರೈನಲ್ಲಿ ಸುಮ್ಮನೆ ಕೂತ್ಕೊಂಡ್ರು ವೇಸ್ಟೇ. ಏಕೆ ಅಂದರೆ ವಿಂಡೋದಲ್ಲಾದರೆ ಸುತ್ತ ಪ್ಲೇಸಸ್ ನೋಡ್ಬೋದು. ಅಲ್ಲಿ ಯಾವಾಗೂ ಡಿಸೆಂಬರಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ.
ನಾವು ಹೋಗಿದ್ದು ಏಪ್ರಿಲ್ ಅಲ್ವಾ, ಓಕೆ ಚೆನ್ನಾಗಿತ್ತು, ತುಂಬ ಕೂಲಾಗಿತ್ತು. ಆಮೇಲೆ ಪ್ಲೇಸಸ್ಸು ಚೆನ್ನಾಗಿದೆ, ಸುತ್ತ ಸೀನರಿ. ತುಂಬ 1.5 ಅವರ್ ಜರ್ನಿ ಇರುತ್ತೆ. ಊಟಿಯಿಂದ ಉದಕಮಂಡಲ ಅನಿಸುತ್ತೆ, ನಂಗೆ ಅದು ಸರಿಗೆ ಗೊತ್ತಿಲ್ಲ. ಇಲ್ಲ ಉದಕಮಂಡಲಿಂದ ಊಟಿಗೆ ಬರ್ಬೋದು. ಆ ಕಡೆಯಿಂದ ಮಧ್ಯದಲ್ಲೂ ಕೆಲವು ಊರಿದೆ, ಅಲ್ಲಿ ನಾವು ಎಲ್ಲಿಗೆ ಟಿಕೆಟ್ ತೊಗೊಂಡಿರ್ತೀವಿ ಅಲ್ಲಿ ಸ್ಟಾಪ್ ಇರುತ್ತೆ. ಇದೊಂಥರ ಚೆನ್ನಾಗಿರುತ್ತೆ, 1.5 ಅವರು ಕುತ್ಕೊಬೇಕು. ನಾವು ಕೆಲವು ವೀಡಿಯೋಸ್ ತಕ್ಕೊಂಡ್ವಿ. ಏನಂದರೆ ಫುಲ್ಲು ವಿಂಡೋ ಸೈಡ್ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಊಟಿ ಫುಲ್ಲು ಹೆಂಗಿದೆ ಪ್ಲೇಸು ಎಲ್ಲ ಇದರಲ್ಲಿ ನೋಡ್ಬೋದು. ಬೆಟ್ಟದ ಮೇಲೆ ಇದು ಟ್ರೈನ್ ಹೋಗೋದ್ರಿಂದ ಫುಲ್ ಚೆನ್ನಾಗಿರುತ್ತೆ. ನಮ್ಗೆ ಸ್ಟಾರ್ಟಿಂಗು ನಾವು 1/2 ಅವರ್ ಅಷ್ಟೇ ಇರುತ್ತೆ ಅಂದ್ಕೊಂಡ್ವಿ, ಆದರೆ ಅದು 1 ಅವರ್ 1.5 ಅವರ್ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಎಲ್ಲ ಏಜವ್ರೂ ಸಹ ಬರ್ಬೋದು, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಯಾರ್ಯಾರು ಊಟಿಗೆ ಹೋಗೋರಿದ್ದೀರಾ ಅವರು ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ನಾವು ಆದಷ್ಟು ಎಲ್ಲ ಪ್ಲೇಸಸ್ಸು ನೋಡಿದ್ವಿ. ನೆಕ್ಸ್ಟು ನಾವು ಇಲ್ಲಿಂದ ಕೊಡೈಕೆನಾಲ್ಗೆ ಹೋಗ್ತಾಯಿದ್ದೀವಿ. ಮುಂದಿನ ವ್ಲಾಗಲ್ಲಿ ನಾವು ಬೇರೆ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ, ಏನೇನು ನೋಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.